ಎವ್ರಿವನ್, ಎಲ್ಲರಿಗೂ ನಮಸ್ಕಾರ and welcome back to my channel. So obviously haircut ನೋಡಿದ್ದೀರಾ. I told you that I am going to cut my hair. So this is my new haircut, guys. After a very long time ನಾನು ಇಷ್ಟು ಶಾರ್ಟ್ ಆಗಿ ಮಾಡಿಸಿದ್ದೆ, ಇಷ್ಟು ಉದ್ದ ಇತ್ತು, ಶಾರ್ಟ್ ಮಾಡಿಸಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ನಾಟ್ ರಿಗ್ರೆಟಿಂಗ್. ಯೂಶ್ವಲಿ ನಾನು ರಿಗ್ರೆಟ್ ಮಾಡ್ತೀನಿ ಕಟ್ ಮಾಡ್ಸಾಗ, ಯಾಕೆ ಇಷ್ಟು ಕಟ್ ಮಾಡಿಸ್ಬಿಟ್ಟೆ ಅಂತ. ಬಟ್ ಈ ಸತಿ ಕಟ್ ಮಾಡ್ಸೋಕ್ಕೆ ರಿಗ್ರೆಟ್ ಮಾಡಿಲ್ಲ ನಾನು. ಆ್ಯಂಡ್ ಕಮೆಂಟ್ ಹಾಕಿ ಆಯ್ತಾ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಏನು ಎಂತ ಅಂತ. ಹೌ ಇಸ್ ಮೈ ನ್ಯೂ ಹೇರ್ ಕಟ್ ಅಂತ. ನನ್ನ ಪ್ರಕಾರ ನಾನು ಕ್ಯೂಟಾಗಿ ಕಾಣಿಸ್ತಿದ್ದೀನಿ. ಡು ಯು ಥಿಂಕ್ ಐ ಆಮ್ ಕ್ಯೂಟ್? ಕಮೆಂಟ್ ಡೌನ್ ಬಿಲೋ. ಹೇರ್ ಕಟ್ ಮಾಡ್ಸಿದ್ದೀನಿ. ಸೊ ಇದರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ನಾನು ಏನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಟುಡೇ, ದಟ್ ಈಸ್ April 14th, 2026. ಬೈ ದ ಟೈಮ್ ಈ ವ್ಲಾಗ್ ಬಂದಾಗ ಅದು ಲೇಟ್ ಆಗಿರುತ್ತೆ. ಬಟ್ ಯಾ, ಡೇಟ್ April 14, 2026. ಇಟ್ಸ್ ಮೈ ಬರ್ತ್ಡೇ. ಪಾರ್ಟಿ 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 ಪಾರ್ಟಿ. ಏಜ್ ಹೇಳ್ಬೇಕಾ? ಕಮೆಂಟ್ ಡೌನ್ ಬಿಲೋ. ಫ್ಯೂಚರಲ್ಲಿ ಮುಂದೆ ಗೊತ್ತಾಗ್ಬೋದೇನೋ ಏಜು. ಬಟ್ ರೈಟ್ ನೋ, ಇಫ್ ಯು ವಾಂಟ್ ಟು ಗೆಸ್ ಆ್ಯಂಡ್ ಕಮೆಂಟ್ ಡೌನ್ ಬಿಲೋ. ಸೊ ಇವತ್ತು ಬರ್ಡೇ ವ್ಲಾಗ್ ಆಗಿರುತ್ತೆ. ಬರ್ಡೇಗೆ ಏನೇನು ಪ್ಲ್ಯಾನ್ಸು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಏನು ಪ್ಲ್ಯಾನ್ ಮಾಡಿಲ್ಲ. ಯೂಶ್ವಲಿ ಮುಂಚೆ ಅಟ್ಲೀಸ್ಟ್ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೆ, ಸ್ವಲ್ಪ ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ. ಬಟ್ ಈ ಸತಿ ನಾನು ಏನು ಪ್ಲ್ಯಾನ್ ಮಾಡಿಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಹೆಂಗೆ ಪ್ಲ್ಯಾನ್ ಆಗಿದೆ, ಏನು ಪ್ಲ್ಯಾನ್ ಆಗಿದೆ ಗೊತ್ತಿಲ್ಲ. ಸೊ ಹೋಗೋಣ, ಲೆಟ್ ಅಸ್ ಗೋ, ರೆಡಿ ಆಗೋಣ. ಬರ್ಡೇ ಔಟ್ಫಿಟ್ ಹಾಕ್ಬೇಕಲ್ಲ, ಬರ್ಡೇ ಔಟ್ಫಿಟ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತೀನಿ ಅಂತ. ಸೊ ಲೆಟ್ ಅಸ್ ಗೋ 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 ಗೋ. ಹೆಲೋ ಎವ್ರಿವನ್. ಸೊ ರೆಡಿ ಆಗಿದ್ದೀನಿ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ನಿಮಗೆ ಔಟ್ಫಿಟ್ ಅಮ್ಮ ಬಂದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಔಟ್ಫಿಟ್ ಬಂದು ಐ ಪರ್ಚೇಸ್ ಇಟ್ ಫ್ರಮ್ ಸವಾನಾ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇಫ್ ಯು ವಾಂಟ್ ಟು ಆರ್ಡರ್, ಯು ಕ್ಯಾನ್ ಡೆಫಿನೆಟ್ಲಿ ಆರ್ಡರ್. ಸೊ ನಾನು ತಗೊಂಡಿರೋ ಸೈಜು ಎಮ್. ಆ್ಯಂಡ್ ಅದು ಬಿಟ್ಟರೆ ನೇಲ್ಸ್, ಲುಕ್ ಅಟ್ ಮೈ ನೇಲ್ಸ್ ಗೈಸ್. ಸೊ ನಾನು ಪ್ರೆಸ್ ಆನ್ ನೇಲ್ಸ್ ತೊಗೊಂಡಿದ್ದು, ಝೂಡಿಯಿಂದ ತೊಗೊಂಡೆ. ಬಿಕಾಸ್ ನನಗೆ ಅದೇನು ನೇಲ್ಸ್ ಎಕ್ಸ್ಟೆಂಡ್ ಮಾಡೋದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಎಕ್ಸ್ಟೆನ್ಷನ್ ಎಲ್ಲ ಬೇಕಾಗಿರಲಿಲ್ಲ ಅಂತ ಅನಿಸ್ತು. ಬಿಕಾಸ್ ಅದು ಪೇನ್ ಆಗುತ್ತೆ. ಸೊ ನಂಗೆ ಅದೆಲ್ಲ ಬೇಡ ಅಂತ ಪ್ರೆಸ್ ಆನ್ ನೇಲ್ಸ್, ಬರೀ ಇದೊಂದು ಪರ್ಪಸ್ಗಲ್ವಾ, ಒಕೇಶನ್ಗಲ್ವಾ. ಸೊ ಪ್ರೆಸ್ ಆನ್ ನೇಲ್ಸ್ ತೊಗೊಳೋಣ ಅಂತ ತೊಗೊಳಕ್ಕೆ ಅಂತ ಹೋಗಿದೆ ಝೂಡಿಯೋಗೆ. ಲಕ್ಕಿಲಿ ನನಗೆ ನನ್ನ ಔಟ್ಫಿಟ್ ಕಲರ್ ಮ್ಯಾಚ್ ಆಗೋಂಥದ್ದು ನೇಲ್ಸೇ ಸಿಕ್ತು. ಸೊ ಅದಕ್ಕೆ ಅದನ್ನು ತೊಗೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬ್ರೇಸ್ಲೆಟ್ ಅಗೇನ್ ಫ್ರಮ್ ಝೂಡಿಯೋ ಆ್ಯಂಡ್ ಇಯರಿಂಗ್ ಅಗೇನ್ ಫ್ರಮ್ ಝೂಡಿಯೋ. ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಔಟ್ಫಿಟ್ ಫುಲ್ ತೋರ್ಸೋಕ್ಕೆ ಲೆಟ್ ಮೈ ಮಾಮ್ ಕಮ್. ಅಮ್ಮ ಬರಲಿ, ಅಮ್ಮ ಬಂದಮೇಲೆ ತೋರಿಸ್ತೀನಿ. ಕಮೆಂಟ್ ಹಾಕಿ ನನ್ನ ಔಟ್ಫಿಟ್ ಹೆಂಗಿದೆ ಅಂತ, ಚೆನ್ನಾಗಿ ಕಾಣಿಸ್ತಿದ್ದೇನಾ ಏನೋ ಅಂತ. ಮೇಕಪ್ ಅದಕ್ಕೆ ಮಿನಿಮಲ್ ಆಗಿ ಇಟ್ಕೊಂಡಿದ್ದೀನಿ ಟು ಮ್ಯಾಚ್ ಮೈ ಔಟ್ಫಿಟ್. ಸೊ ಬನ್ನಿ, ಲೆಟ್ ಅಸ್ ಗೋ. ಹೆಲೋ ಎವ್ರಿವನ್. ಸೊ ನಾನು ಆವಾಗಲೇ ನಿಮಗೆ ಹೇಳಿದೆ ನಮ್ಮಮ್ಮ ಬಂದಮೇಲೆ ನಮಗೆ ಫುಲ್ ಔಟ್ಫಿಟ್ ತೋರಿಸ್ತೀನಿ ಅಂತ. ಸೊ ದಿಸ್ ಇಸ್ ಮೈ ಫುಲ್ ಔಟ್ಫಿಟ್. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಏನು ಅಂತ ಅಂತೇಳಿ ನಾನು ಹೀಲ್ಸ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹೈಟ್ ಇಲ್ಲ ಹೀಲ್ಸ್ ಬೈದವೆ. ಸೊ ಔಟ್ಫಿಟ್ ಮ್ಯಾಚ್ ಆಗೋ ಥರ ನಾನು ಹೀಲ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಸೆಕೆಂಡ್ ಹಾಫಿಗೆ ಇನ್ನೊಂದು ಡ್ರೆಸ್ ಇದೆ ತೊಗೊಂಬಂದಿದ್ದೀನಿ. ಅದು ನಾನು ಹಾಕೋತೀನೋ ಇಲ್ವೋ ನಾಟ್ ಶೋರ್, ಬಟ್ ಪ್ಲ್ಯಾನಲ್ಲಿದೆ ಅದನ್ನು ಹಾಕೋಬೇಕು ಅಂತ. ಸೊ ನೋಡೋಣ. ಫಸ್ಟ್ ಹಾಫಿಗೆ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಫಸ್ಟ್ ಹಾಫ್ ಆಚೆ ಕಡೆ ಹೋಗಬೇಕು ನನ್ನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೆ ಐ ಆಮ್ ವೇರಿಂಗ್ ದಿಸ್. ಸೊ ಕಮೆಂಟ್ ಮಾಡಿ ಬೇಗ, ನಾನು ಹೆಂಗೆ ಕಾಣಿಸ್ತಿದ್ದೀನಿ, ನಿಮಗೆ ಕ್ಯೂಟಾಗಿ ಕಾಣಿಸ್ತಿದ್ದೀನಾ ಇಲ್ವೋ ಅಂತ. ऐसे में बड़ा सख्त लौटा हूं, लेकिन यार यहाँ में पिघल गया. ಆ್ಯಂಡ್ ನೀವು ಪ್ರಾಬಬ್ಲಿ ಸೂಟ್ ಕೇಸ್ ಸಹ ನೋಡಿದ್ರಿ, ರೈಟ್? ಅತಿ ಶೀಘ್ರದಲ್ಲಿ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಲ್ಲಿ ಏನು ಎಂತ ಅಂತ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಡೆಫಿನೆಟ್ಲಿ ಹೇಳ್ತೀನಿ, ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬಿಫೋರ್ ದಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಬಾಯ್. ಆ್ಯಂಡ್ ಆಲ್ರೆಡಿ ಫಸ್ಟ್ ರೌಂಡ್ ಆಫ್ ಕೇಕ್ ಕಟ್ ಆಗಿದೆ.
ವೆರಿ ಲಾಂಗ್ ಟೈಮ್ ನಾನು ಕೇಕ್ ತಿಂದೆ, ಸ್ವೀಟ್ ತಿಂದೆ. ಎಷ್ಟು ಒಂಥರ ಅಮೃತ ಅಮೃತ ಸಿಕ್ತಂಗೆ ಅನಿಸ್ತು. ಸೊ ನನ್ನ ಫ್ರೆಂಡ್ಸ್ ಬಂದಿದ್ರು, ಒಂದು ಸೆಟ್ ಆಫ್ ಫ್ರೆಂಡ್ಸ್ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು. ಸೊ ಇವಾಗ ನಮ್ಮ ಫ್ಯಾಮಿಲಿಯವರು ಕೇಕ್ ಕಟ್ ಮಾಡಿಸ್ತಾರೆ. ಅದ್ರದ್ದು ಐ ಕುಡ್ ನಾಟ್ ವ್ಲಾಗ್ ಇಟ್, ಬಟ್ ಇದ್ರದ್ದು ನಾನು ಡೆಫಿನೆಟ್ಲಿ ವ್ಲಾಗ್ ಮಾಡ್ತೀನಿ. ಅದು ಹಂಗೆ ನೇಲ್ಸು ಹಾಕಿದ್ದೀನಲ್ವಾ, ಅದು ಅವಾಗ ಅದ್ರ ರೂಢಿ ಆಗ್ತಾ ಇದೆ. ನಂಗೆ ಅದು ತೋರಿಸ್ಬೇಕು, ಐ ಮೀನ್ ಅದು ಆ್ಯಕ್ಷನ್ ಮಾಡ್ಬೇಕು, ಇನ್ಆ್ಯಕ್ಷನ್ ಮಾಡಬೇಕು. ಆಮೇಲೆ ಚಾನ್ಸ್ ಸಿಗಲ್ಲ ಇವೆಲ್ಲ ತೆಗ್ದಾಗ. ಅದಕ್ಕೆ ಬಾಯ್. Happy birthday to you. Happy birthday to you. Happy birthday, happy birthday, happy birthday to Sadhvi. ಹುಟ್ಟುಹಬ್ಬದ ಶುಭಾಶಯಗಳು. ಕ್ಲಾಪ್ಸ್ 100 ರೂಪಾಯಿ ಕ್ಲಾಪ್ಸ್ ಹೊಡೆದ್ರೆ ನೋಡಿ ಗೈಸ್, ಹಿಂಗೆ ನಮ್ಮ ಮನೇಲಿ ಹಿಂಗೆ ಅವಮಾನ ಮಾಡ್ತಿದ್ದಾರೆ ನನ್ನ ಬರ್ಡೇ ದಿವಸ. ಚಿಯರ್ಸ್ ಗೈಸ್. ಒಂದು ಕ್ಲಾಪ್ಸ್ 100 ರೂಪಾಯಿ ಹೊಡೀರಿ ಕ್ಲಾಪ್ಸ್. ಕ್ಲಾಪ್ಸ್ ಬಾ. 5 ರೂಪಾಯಿ ನಿಮ್ಗೆ 5 ಸಾರಿ ನೀರು ಫಸ್ಟ್. ನಿಮ್ಗೆ ಜಾಸ್ತಿ ಬಿಡಿ, 1000 ರೂಪಾಯಿ ಆಯ್ತು, 10 ಸಾಕು. ಚೆನ್ನಾಗಿದೆ ಗೈಸ್, ಐಸ್ ಕ್ರೀಮ್ ಕೇಕ್. ಓಕೆ ಡನ್. ಅಮ್ಮ ನೀನು ನಮಗಾಗಿ ಸಾವಿರ ಜನುಮ ಸುಖವಾಗಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಚೆನ್ನಾಗಿರೋ, 100 ವರ್ಷ ಹೀಗೆ ಚೆನ್ನಾಗಿ ಬಾಳು. ಹೆಂಗ್ ತೋರಿಸ್ಬೇಕು ಹಿಂಗೆ? ಹಿಂಗೇನೇನಾ? ಕೊಡಿಲ್ ಫಸ್ಟ್ ಅಂತ ತಿನ್ಸ್ಬೇಕು. ಇದನ್ನು ತಿನ್ಸು. ಕಾಣಿಸ್ತದ? ಹಾ, ಕ್ಲಾಪ್ಸ್ 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 ಅಷ್ಟೇ. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಮಾನಸಿಕವಾಗಿ ಕೇಕ್ ತಿನ್ಬೇಕು. ಬ್ಲಾಗ್ ಅಲ್ಲಿ ನೋಡಿ ಏನ್ ಮಾಡ್ತಿದಾರೆ ಗೈಸ್, ಇವರು ತಿಂತಾ ಇದಾರೆ ಇಲ್ಲಿ. ಇಲ್ಲ, ನಾವು ಕಷ್ಟಪಟ್ಟು ಕೇಕ್ ಕಟ್ ಮಾಡ್ತೀರಿ, ತಿಂತವ್ರೆ ಬಾಯ್. ಅದಕ್ಕೆ ಇವ್ರಿಗೆ ವ್ಲಾಗ್ ಇಂದ ವ್ಲಾಗ್, ಐ ಮೀನ್ ಕ್ಯಾಮ್ರಾ ಇಂದ ಕ್ಯಾಮ್ರಾ ಕೇಕ್. ತಿನ್ಕಳಿ ಇಲ್ಲಿ ತೋರ್ಸು ಕ್ಯಾಮ್ರಾದಾಗ. ಬಂತು ಬಾಯಿ ಒಳಗಡೆ ಹೋಯ್ತು. ಎಲ್ಲಿ ಪ್ರಜ್ಞಾ? ಗೈಸ್ ಸಾರಿ, ತಿಂದ ಆದ್ಮೇಲೆ ಕಟ್ ಮಾಡಿದ್ಮೇಲೆ ತೋರಿಸ್ತಾರೆ ಕೇಕ್. ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಕೇಕ್. ಮನೆಯಲ್ಲಿ ಯಾವ ಥರ ನೋಡಿದ್ವಿ ಕೇಕ್ ಕಟ್ಟಿಂಗ್ದು. ಸೊ ಇವಾಗ ನಾನು ಬೇಗ ಕೇಕ್ ಕಟ್ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಎಲ್ಲಿ ಏನು ಎಂಥ ಜಾಗ ಐ ಹ್ಯಾವ್ ನೋ ಕ್ಲೂ. ಸರ್ಪ್ರೈಸ್ ಆಗಿದೆ, ಸಸ್ಪೆನ್ಸ್ ಆಗಿದೆ. ಸೊ ಬನ್ನಿ ಅಲ್ಲೇ ಹೋಗೋಣ. ಬಾಯ್.
ಕಡೆ ಬರ್ಡೇ ಸೆಲೆಬ್ರೇಷನ್ ಆಯಿತು. ನೀವು ನೋಡಿದ್ರಿ ಆಲ್ರೆಡಿ ಬ್ಲಾಗಲ್ಲಿ. ನಾನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಬಿಕಾಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ನಾವುಗಳು ಹೋಗಿದ್ದು ಯಾವ ಪ್ಲೇಸ್ ಅದು, ದಿ ಹ್ಯಾಪಿ ಹ್ಯಾಪಿ ಸೆಲೆಬ್ರೇಷನ್ಸು. ತಪ್ಪೇನಾದ್ರು ಆಗಿದ್ರೆ ಟೆಕ್ಸ್ಟ್ ಹಾಕಿರ್ತೀನಿ ಮೇಲೆ. ಸೊ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದ್ರು ಪರ್ಸ್ನಲ್ ಮಿನಿ ಥಿಯೇಟರ್ ಥರ. ಸೊ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಅವ್ರಿಗೆ ಟ್ರೀಟ್ ಕೊಡಬೇಕಲ್ವಾ, ಸೊ ಟ್ರೀಟ್ ಕೊಡೋಕ್ಕೆ ಬೇರೆ ಜಾಗಕ್ಕೆ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಡ್ರೆಸ್ ನಾನು ಹೇಳಿದ್ನಲ್ಲ ಆವಾಗಲೇ ಅದನ್ನು ಹಾಕಿ ಅಲ್ಲಿಗೆ ಹೋಗಿ ಟ್ರೀಟ್ ಕೊಟ್ಟು ಆಮೇಲೆ ಅಷ್ಟೇ. ಐ ಥಿಂಕ್ ಬೈ ದ್ಯಾಟ್ ಐ ಎಂಡ್ ಮೈ ಡೇ ಆ್ಯಂಡ್ ಎಂಡ್ ಮೈ ವ್ಲಾಗ್ ಪ್ರಾಬಬ್ಲಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಾಯ್. ಮೈಕ್ ಹಾಕಿಲ್ಲ ಗೈಸ್. ನನ್ನ ಫ್ರೆಂಡ್ ಏನೋ ಬರ್ಡೇಗೆ ಗಿಫ್ಟ್ ಆರ್ಡರ್ ಮಾಡಿದ್ದಾರೆ. ಪೋಸ್ಟರ್ ಅಂತೆ. ಏನು ಪೋಸ್ಟರ್ ಮಾಡೋಣ, ಹೆಂಗೆ ತೆಗೀಲಿ, ಕಾಣಿಸ್ತಾ ಇದೆ. ಓ ತೋರ್ಸ್ಲಾಗೆ. ಹಲೋ ಎವ್ರಿವನ್. ಸೊ ನಾನು ಬಂದೆ ಮನೆಗೆ, ಡ್ರೆಸ್ ಚೇಂಜ್ ಮಾಡಿದೆ, ಸೆಕೆಂಡ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಔಟ್ಫಿಟ್ ಹಾಕ್ಕೊಂಡು ಇವಾಗ ಇದೊಂದು ಕಡೆಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಅಲ್ಲೇ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿ ಏನೋ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸಿಗೆ ಟ್ರೀಟ್ ಕೊಡ್ತೀನಿ. ಔಟ್ಫಿಟ್ ತೋರಿಸ್ಬೇಕಲ್ವಾ, ನಮ್ಮ ಮೇಡಮ್ ಅವರು ಬರಲಿ. ಮೇಡಮ್ ಬಂದರೆ ನಾನು ಫುಲ್ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಸೊ ಕಾಣಿಸ್ತಿದ್ದೀನಾ? ಸೊ ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಸೊ ಇದು ತುಂಬ ಅಗೇನ್ ಜಾಸ್ತಿ ಆಯ್ತು ನಂದು, ಬಟ್ ಇಟ್ಸ್ ಓಕೆ. ಇದು ನಾನು ತಗೊಂಡಿರೋದು ಲೈಫ್ ಸ್ಟೈಲಲ್ಲಿ ಫೋರಮ್ ಕನಕಪುರ, ಸೌತ್ ಫೋರಮ್ ಮಾಲ್ ಕನಕಪುರ ರೋಡಲ್ಲಿರೋವಂಥದ್ದು. ಅಲ್ಲಿ ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು. ಬೇರೆ ಕಡೆ ಎಲ್ಲ ಹುಡುಕ್ದೆ, ನ್ಯೂ ಮಿಲ್ ಹುಡುಕ್ತೆ, H&M ಹುಡುಕ್ತೆ, ಝಾರಾದಲ್ಲಿ ಹುಡುಕ್ತೆ, ಆಮೇಲೆ ಐ ಥಿಂಕ್ ಇನ್ನು ಬೇರೆ ಯಾವುದಾದ್ರಲ್ಲಿ ಹುಡುಕ್ತೆ. ಬಟ್ ನನಗೆ ಯಾವುದು ಸೆಟ್ ಆಗಲಿಲ್ಲ ಅಲ್ಲಿ. ಸೊ ಅದಕ್ಕೆ ಕೊನೆಗೆ ಲಾಸ್ಟಿಗೆ ಐ ಗೇವ್ ಅಪ್. ನನ್ಗೆ ಔಟ್ಫಿಟ್ಟೇ ಬೇಡ, ಹೋದ್ರೆ ಹೋಯ್ತು ಅಂತ, ಹೆಂಗೋ ಇತ್ತಲ್ಲ ಅಂತ. ಆಮೇಲೆ ಲೈಫ್ ಸ್ಟೈಲಲ್ಲಿ ಹೋಗ್ತಾ ನೋಡ್ಕೊಂಬರೋಣ ಅಂತ ನೋಡ್ಬೇಕಾದ್ರೆ ಈ ಒಂದು ಔಟ್ಫಿಟ್ ಸಿಕ್ತು. ಸೊ ಇದು ತೊಗೊಂಡಿದ್ದೀನಿ. ಇದರ ಲಿಂಕ್ ನನಗೆ ಗೊತ್ತಿಲ್ಲ, ಲೈಫ್ ಸ್ಟೈಲಲ್ಲಿ ಸಿಗುತ್ತಾ ಏನೋ ಅಂತ ವೆಬ್ಸೈಟಲ್ಲಿ ಇದ್ರೆ ಹಾಕ್ತೀನಿ. ಸೊ ನಾನು ಡ್ರೆಸ್ ಸೈಜ್ ತೊಗೊಂಡಿರೋದು S-ಅಲ್ಲಿ. ಸೊ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಇಫ್ ಯು ಲೈಕ್ ದ ಡ್ರೆಸ್. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕ್ಕಿಂಗ್. ಹೇಳಿ ಹೆಂಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನು ಕ್ಯೂಟ್ ಆಗಿದ್ದೀನ ಇಲ್ವೋ ಅಂತ ತಿರ್ಗಾ. ಬಾಯ್ ಗಾಯ್ಸ್. ಹಲೋ ಎವ್ರಿವನ್. ಸೊ ನಾವು ಇವಾಗ ಫ್ರೆಂಡ್ಸ್ಗಳಿಂದ ಬರ್ತಾ ಇದ್ದಾರೆ. ಕೆಲವರೆಲ್ಲ ಬಂದಿದ್ದಾರೆ. ಆ ಕಡೆ ಎಲ್ಲ ಫೋಟೋ ಸೆಷನ್ಸ್ ಮಾಡ್ತಿದ್ದಾರೆ. ಸೊ ನಾವು ಬಂದಿರೋದು RR ನಗರಿಂದ ಇನ್ನೇನು ಔಟ್ಸ್ಕರ್ಟ್, ಇನ್ನೇನು ಕೆಂಗೇರಿ ಕಡೆ ಹೋಗೋ ಕಡೆ ಪಾರೋಸ್ಗೆ ಬಂದಿದ್ದೀವಿ. ಪ್ಯಾರೋಸ್ ಅಥವಾ ಪಾರೋಸ್, ಐ ಡೋಂಟ್ ನೋ, ಪ್ಯಾರೋಸ್ ಐ ಥಿಂಕ್. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು ಆಲ್ರೆಡಿ ನಿಮಗೆ ಲೊಕೇಶನ್ ತೋರಿಸಿದ್ದೀನಿ ಹಿಂಗಿದೆ ಏನು ಅಂತ. ವೈಬ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗಾಳಿ ಬೇರೆ ತುಂಬ ಫ್ರೆಶ್ ಆಗಿ ಬರ್ತಿದೆ. ಸೊ ಅದರಲ್ಲಿ ಇವಾಗ ನಾನು ಫಸ್ಟ್ ಆರ್ಡರ್ ಮಾಡಿರೋದು ಮಾಕ್ಟೇಲ್. ಇದು ಬಂದು ವಾಟರ್ ಮೆಲನ್ದು. ಸೊ ಐ ವಿಲ್ ಹ್ಯಾವ್ ಅ ಟೇಸ್ಟ್. ಇದನ್ನು ಹಾಕಿರ್ತೀನಿ ಗೈಸ್, ಎಲ್ಲಿ ಅಂತ. ಇಟ್ಸ್ ನೈಸ್ ಗೈಸ್, ಚೆನ್ನಾಗಿದೆ. ಇನ್ನು ಆಮೇಲೆ ಏನೇನು ಆರ್ಡರ್ ಬರುತ್ತೆ ಅದನ್ನು ತೋರಿಸ್ತೀನಿ. ಓಕೆನಾ, ಬಾಯ್ ಬಾಯ್. ಸೊ ಇವಾಗ ನಾವು ಕ್ರಿಸ್ಪಿ ಕಾರ್ನ್ ಆರ್ಡರ್ ಮಾಡಿದ್ದೀವಿ. ಅದ್ರ ಜೊತೆ ಒಂದು ಕೇಕ್ ಸಹ ಆರ್ಡರ್ ಮಾಡಿದ್ದಾರೆ, ಒಂದು ಸ್ಮಾಲ್ ಪೇಸ್ಟ್ರಿ. ಬಿಕಾಸ್ ಅಷ್ಟು ಕೇಕ್ ತಿಂದು ನನಗೂ ಸ್ವೀಟ್ ಜಾಸ್ತಿ ಆಗೋಗಿದೆ. ಸೊ ಇದ್ರಲ್ಲಿ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತೀನಿ. ರೀಲ್ಸ್ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್ ಬಾಯ್. ನನಗೆ ನೇಲ್ಸ್ ಆವಾಗ ಇದಾಗುತ್ತೆ ಅಂತ ಭಯ. ಗಾಳಿಗೆ ಹಾರ್ತಾ ಇದೆ, ಬಟ್ ಇಟ್ಸ್ ಓಕೆ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಮೀ. ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ ನಾನೇ ಹಾರಿಸ್ದೆ ಅಂತ. ಸೊ ಇದು ಮಾಡ್ತಾ ಇದ್ದೀನಿ.
ಶಿಯರ್ಸ್ ಗೈಸ್. ಇವತ್ತು ಕೇಕ್ ಮೇಲೆ ಕೇಕ್, ಸ್ವೀಟ್ ಮೇಲೆ ಸ್ವೀಟ್ ನಂದು. ಚೆನ್ನಾಗಿದೆ. ಚೆನ್ನಾಗಿದೆ. ಆ್ಯಂಡ್ ಬೈ ದ ವೇ ಗೈಸ್, ಇದು ಕಾರ್ನ್ ಏನಿದು ಕ್ರಿಸ್ಪಿ ಕಾರ್ನ್ ಇಸ್ ವೆರಿ ಗುಡ್, ವೆರಿ ಅಮೇಝಿಂಗ್. ಪೆರಿ ಪೆರಿ ವಾಸ್ ಓಕೆ ಇಶ್, ಅಂದರೆ ಬರೀ ನಾರ್ಮಲ್ ಪ್ರೈಸ್ಗೆ ಪೆರಿ ಪೆರಿ ಚೂರು ಹಾಕಿದ್ದಾರೆ. ಬಟ್ ದಿಸ್ ಇಸ್ ವೆರಿ ಗುಡ್, ವೆರಿ ಅಮೇಝಿಂಗ್. ಮಸ್ಟ್ ಟ್ರೈ ಇಟ್. ಹಲೋ ಎವ್ರಿವನ್. ಸೊ ಲಾಸ್ಟ್ ಡಿಶ್, ಇಷ್ಟು ತನಕ ಹರಟೆ ಹೊಡ್ಕೊಂಡಿದ್ವಿ. ಸೊ ಲಾಸ್ಟ್ ಡಿಶ್ ಇದು ಮಾಡ್ತಾ ಇದ್ದೀನಿ. ಸರಿ, ನಾನೇ ಸೋಲೋ ಆಗಿ ಬ್ಲಾಗಲ್ಲಿ ಇರೋಣ. ಸಿನ್ಸ್ ಬರ್ಡೇ ಇಸ್ ಮೈನ್, ಸೋಲೋ ಇರಲಿ ಅಂತ ಬರೀ ಒಂದೇ ಬ್ಲಾಗ್ ಇರೋದು. ಸೊ ಲಾಸ್ಟ್ ಆರ್ಡರ್ ಮಾಡಿರೋದು ಬಂದು ಡಬಲ್ ಟ್ವಿಸ್ಟ್ ವೆಜ್ ಪಿಜ್ಜಾ. ನೀವು ನೋಡಿದಾಗ ನಿಮ್ಗೆ ನಾನ್ ವೆಜ್ ಥರ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್ ನಾನ್ ವೆಜ್. ಇದು ಮಶ್ರೂಮು ಬರುತ್ತೆ, ಬಟ್ ನಾನು ಸಿನ್ಸ್ ಐ ಡೋಂಟ್ ಈಟ್ ಮಶ್ರೂಮ್, ಸೊ ಮಶ್ರೂಮ್ ತೆಗ್ಸಿದ್ದೀನಿ. ಸೊ ಲೆಟ್ ಅಸ್ ಸಿ ಹೆಂಗಿದೆ ಏನು ಅಂತ. ಬಿಸಿ ಬಿಸಿ ಇದೆ, ಬಿಸಿ. ಫಸ್ಟ್ ಎಲ್ಲ ಹಾಕ್ಬಿಡ್ತೇನೆ, ಖಾರ ಜಾಸ್ತಿ ತಿನ್ಬೇಕು. ಸೊ ಶಿಯರ್ಸ್ ಗೈಸ್. ವಾ, ನಾನ್ ಬೇರೆ ನೇಲ್ಸ್ ಹಾಕಿದಕ್ಕೆ ತಿನ್ನೋದೇ ಕಷ್ಟ. ಚಿಯರ್ಸ್. ಗುಡ್, ಡಿಫ್ರೆಂಟ್ ಅಂಡ್ ಯೂನಿಕ್. ನಾನು ಇಲ್ಲಿವರೆಗೂ ಟೇಸ್ಟ್ ಮಾಡಿದ ಈ ಟೈಪ್ ಆಫ್ ಡಿಶ್ ವಿತ್ ಲಾಟ್ ಆಫ್ ವೆಜಸ್. ಸೊ ಇಟ್ಸ್ ವೆರಿ ನೈಸ್, ವೆರಿ ಗುಡ್. ಡೇ ಟೈಮಲ್ಲಂತೂ ತೋರಿಸ್ದೆ, ಸೊ ನೈಟ್ ಟೈಮಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಲೋ ಎವ್ರಿವನ್. ಸೊ ನಾನು ಮನೆಗೆ ಬಂದ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನೋಡಿದ್ರೆ ಇನ್ನೊಂದು ಟ್ವಿಸ್ಟ್. ನಮ್ಮಮ್ಮ ಆಚೆ ಹೋಗ್ಬಿಟ್ಟು ಸ್ಟೈಲಿನಿಂದ ಏನೋ ತಂದಿದ್ದಾರೆ ಸರ್ಪ್ರೈಸಾಗಿ. ಇದು ಆ್ಯಕ್ಚುಲಿ ಸರ್ಪ್ರೈಸಾಗಿ ಗಿಫ್ಟ್ ತಂದಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತೊಗೊಂಬರ್ತಾರೆ ಗಿಫ್ಟ್ ಏನೋ ಎಂತ ಅಂತ. ಬಟ್ ಇದೇನೋ ಅನ್ಎಕ್ಸ್ಪೆಕ್ಟೆಡ್. ನಾನು ಇನ್ನೇನು ಎಲ್ಲ ಜೋಡ್ಸೋಣ, ಎಲ್ಲ ಇಡೋಣ, ವ್ಲಾಗ್ ಎಂಡ್ ಮಾಡೋಣ ಅಂತ ತಿರುಗ್ಬೇಕಾದ್ರೆ ಹ್ಯಾಪಿ ಬರ್ಡೇ ಅಂತ ಕೊಟ್ಟರು. ಸೊ ಅನ್ಬಾಕ್ಸ್ ಮಾಡಿಲ್ಲ. ಸೊ ಅನ್ಬಾಕ್ಸ್ ಮಾಡೋಣ ಏನಿದೆ ಗಿಫ್ಟು ಅಂತ. ಸೊ ಅವ್ರಿಗೆ ಕೊಡ್ತೀನಿ ನಂದು. ಓವರ್ ಟು ಯು. ಓಕೆ, ಇದು ಸ್ವಲ್ಪ ಮೆಸ್ಸಿ ಆಗಿದೆ, ಇಗ್ನೋರ್ ಮಾಡಿ ಪ್ಲೀಸ್. ಸೊ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ. ನೇಲ್ಸ್ ಹಾಕಿರೋದ್ರಿಂದ ನನಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ವಿಚ್ ಇಸ್ ವೆರಿ ಅನಾಯಿಂಗ್. ಬಟ್ ಏನೋ ಒಂದು ಆವಾಗವಾಗ ಇರಬೇಕಿವೆಲ್ಲ, ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ಥರದ್ದೆಲ್ಲ. ಅದಕ್ಕೆ ಸಿಸರ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇಟ್ ಈಸ್ ಅ ಟ್ರೆಡಿಷನಲ್ ವೇರ್ ಆರ್ ಕಾರ್ಡ್ ಸೆಟ್ ಇರ್ಬೇಕು. ನಮ್ಮಮ್ಮ ತಲೆ ಅಷ್ಟಿದೆ ಅಂದರೆ ಕಾರ್ಡ್ ಸೆಟ್ ಅಂತ ಅರ್ಥ ಆಯ್ತು. ಓ, ಇದು ಗ್ರೀನ್ ಕಲರ್. ಹಾ ಏನು ಗೊತ್ತಾ ಗೈಸ್, ಸೊ ನಾನು ಈ ಔಟ್ಫಿಟ್ ಈ ಕಲರ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಈ ಕಲರ್ ನನಗೆ ಇಷ್ಟ ಆಗಿತ್ತು. ಇದೇ ಪ್ಯಾಟರ್ನಲ್ಲಿ ಈ ಕಲರಲ್ಲಿ ಇತ್ತು. ಸೊ ನಾವು ಅಮ್ಮಂಗೆ ಹೇಳಿದ್ದೆ, ನನಗೆ ಈ ಕಲರ್ ಇಷ್ಟಕ್ಕೆ ಇದನ್ನು ತೊಗೋಬೇಕಿತ್ತು ರಾದರ್ ದೆನ್ ವೈನ್ ಕಲರ್ ಅಂತ. ಸೊ ಅದಕ್ಕೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕಾರ್ಡ್ ಸೆಟ್ ತಗೊಂಡ್ಬಂದಿದ್ದಾರೆ. ನೈಸ್. ಕಾರ್ಡ್ ಸೆಟ್ಟಾ ಇದು ಚೂಡಿದಾರ್ ಟೈಪಾ? ನೈಸ್. ಹಾಕುವ. ಹೆಂಗೋ ಅತಿ ಶೀಘ್ರದಲ್ಲಿ ಏನೋ ಟ್ರಾವ್ಲಿಂಗ್ ಇದೆ. ಇಲ್ಲಿ ಏನು ಎಂತ ಅಂತ ಗೊತ್ತಾಗ್ಬೇಕಂದ್ರೆ ನನ್ನ ಅಪ್ಕಮಿಂಗ್ ವ್ಲಾಗ್ಸ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಅದು ಗೊತ್ತಾಗ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ ಬೇಗ ಆ್ಯಂಡ್ ನೋಡಿ. ಓಕೆ, ವಿತ್ ದಿಸ್ ನಾನು ಎಂಡ್ ಮಾಡ್ತೀನಿ. ಓವರ್ ಆಲ್ ಮೈ ಬರ್ಡೇ ಏನು ಹೇಳಬೇಕು, ಆಲ್ರೆಡಿ ನಿಮಗೆ ಏಜು ಏನೋ ಗೊತ್ತಾಗಿರುತ್ತೆ ನನ್ನ ವ್ಲಾಗಲ್ಲಿ ಏನು ಎಂತ ಅಂತ. ಸೊ ಎಸ್, ದಿಸ್ ಇಯರ್ ಐ ಹ್ಯಾವ್ ಟರ್ನ್ಡ್ 26. ಏಜ್ ಪ್ರಕಾರ 26, ಬಟ್ ಮೈಂಡ್ಸೆಟ್ ಪ್ರಕಾರ 26 ಆಗಿಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ,
ಹಳೆ ಕಾಲದಲ್ಲಿ ಜನರು ಎಲ್ಲ 26ಗೆಲ್ಲ ಸೆಟಲ್ ಇನ್ ದ ಸೆನ್ಸ್ ವರ್ಕಲ್ಲಿ ಎಲ್ಲ ಏನೋ ಅಂತ. ನಮ್ಮ ಜನ್ರೇಷನ್ ಅದೆಲ್ಲ ಇಲ್ಲವೇ ಇಲ್ಲ. ಸೊ ಇನ್ನು ಸೆಟಲ್ ಆಗ್ತಾ ಇದ್ದೀವಿ, ಇನ್ನು ಪ್ರಾಸೆಸ್ಗೆ ಹೋಗ್ತಾ ಇದ್ದೀವಿ. 30 ಇಸ್ ದ ನ್ಯೂ ಸೆಟಲ್, ಐ ಆಮ್ ಥಿಂಕಿಂಗ್ ಸೊ. ಬಟ್ ಓವರ್ ಆಲ್ ನಾನು ಹೇಳ್ಬೇಕಂದ್ರೆ ಇಟ್ ವಾಸ್ ಅ ವೆರಿ ಗುಡ್ ಡೇ, ವೆರಿ ವಂಡರ್ಫುಲ್ ಡೇ. ಲಾಟ್ ಆಫ್ ಪಿಕ್ಚರ್ಸ್ ತೊಗೊಂಡಿದ್ದೀನಿ, ಫ್ಯೂ ರೀಲ್ಸ್ ಮಾಡಿದ್ದೀನಿ ಚೆಕ್ ಮಾಡಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಬರ್ಡೇಸ್ ಜಾಸ್ತಿ ಆಗ್ತಾ ಇರುತ್ತೆ. ವೆನ್ ಯು ಗೆಟ್ ಓಲ್ಡರ್ ನಿಮ್ಗೆ ಹೆಂಗೆ ಮುಂಚಿನ ಥರ ಏನು ಎಕ್ಸೈಟ್ಮೆಂಟ್ ಇರುತ್ತೆ ಆ ಥರ ಇರಲ್ಲ. ನಮ್ಮಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀವಿ. ಇನ್ ದ ಸೆನ್ಸ್ ಇವಾಗ ಹೆಂಗೆ ಹೇಳ್ಬೇಕಂದ್ರೆ ಐ ಮೀನ್ ಚಿಕ್ಕವರಿರ್ಬೇಕಾದ್ರೆ ಸ್ವಲ್ಪ ಜೋಶ್ ಎಲ್ಲ ಇರುತ್ತೆ. ಬಟ್ ಹಂಗೆ ಬರ್ತಾ ಇಟ್ ಇಸ್ ಲೈಕ್ ಸಟಲ್ ಅರೇಂಜ್ಮೆಂಟ್, ಸಟಲ್ ಸೆಲೆಬ್ರೇಷನ್ ಥರ. ಸೊ ಈ ಸತಿ ಇನ್ನೂ ಚೆನ್ನಾಗಿತ್ತು. ನೀವು ವೆರೈಟಿ ಆಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬರ್ಡೇಗೆ ಈ ಸತಿ. ಲೈಕ್ ಐ ಮೀನ್ ಪ್ರೈವೇಟ್ ಥಿಯೇಟರ್ ಆಗಿರ್ಬೋದು ಅಥವಾ ಆಚೆ ಹೋಗಿ ತಿನ್ನೋದಾಗಿರ್ಬೋದು. ತಿನ್ನೋದು ಹೆಂಗೋ ಮುಂಚೆನೂ ಮಾಡ್ತಿದ್ದೆ, ಬಟ್ ದಿಸ್ ವಾಸ್ ಸಮಥಿಂಗ್ ವೆರಿ ಯುನಿಕ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಸರ್ಪ್ರೈಸಿಂಗ್. ಸೊ with this I end my vlog. If you have liked my birthday vlog, do like, share and comment to my channel. And end ಆಗೋಕ್ಕಿಂತ ಮುಂಚೆ ವಿಶ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ. and do let me know who all are born in which month, ಯಾವ ಡೇಟು, ಯಾವುದು ನಿಮ್ಮ ಬರ್ಡೇ. So with this I end my vlog. If you like my channel, do like, share, subscribe ಮಾಡೋದು ಮರಿಬೇಡಿ. This is your ambivert girl Sadhvi signing off. Bye bye. ವ್ಲಾಗ್ ಎಂಡ್ ಮಾಡಿದೆ, ಬಟ್ ಮರ್ತೋಗಿದ್ದೀನಿ ಕೆಲವೊಂದು ಥಿಂಗ್ಸ್. ಇವಾಗ ಮೇಕಪ್ ಎಲ್ಲ ತೆಗೆದು ಮುಖ ಎಲ್ಲ ತೊಳ್ಕೊಂಡು ಆರಾಮಾಗಿ ನನ್ನ ಕಂಫರ್ಟೇಬಲ್ ಕ್ಲೋತ್ಸ್ ವಿದೌಟ್ ನೇಲ್ಸ್ ತೆಗೆದು ಆರಾಮಾಗಿ ಕೂತಿದ್ದೀನಿ. ನಥಿಂಗ್ ಬೀಟ್ಸ್ ಕಂಫರ್ಟ್ ಫುಡ್, ಕಂಫರ್ಟ್ ಕ್ಲೋತ್ಸ್ ಆ್ಯಂಡ್ ಸ್ಟೇಯಿಂಗ್ ಎಟ್ ಹೋಮ್. ಸೊ ಏನು ಹೇಳೋದು ಮರ್ತೋದೆ ಅಂದರೆ, ಸೊ ನಾನು ಹೋಗಿದ್ದು ಪ್ಯಾರೋಸ್ ವಾಟ್ ಎವರ್ ಇಟ್ ಇಸ್. ಸೊ ಯು ಹ್ಯಾವ್ ಸೀನ್ ಇನ್ ದ ವ್ಲಾಗ್. I would definitely recommend you guys to go there. ಯಾಕೆ ಅಂದರೆ ಇಟ್ ವಾಸ್ ವೆರಿ ಪೀಸ್ಫುಲ್, ವೆರಿ ಕಾಮ್ ಆ್ಯಂಡ್ ಕ್ರೌಡ್ ಸಹ ಜಾಸ್ತಿ ಇರಲಿಲ್ಲ. ಐ ಡೋಂಟ್ ನೋ ಅವರಿಗೆ ಬಿಸ್ನೆಸ್ ಓಡ್ತಿದೆಯಾ ಏನೋ ಅಂತ, ಬಟ್ ಡೆಫಿನೆಟ್ಲಿ ಐ ವುಡ್ ಪ್ರಮೋಟ್ ದ್ಯಾಟ್ ಪ್ಲೇಸ್. ಹತ್ತಿರದಲ್ಲೇ ನಾವೆಲ್ಲ ದೂರ ಹೋಗ್ತೀವಿ ಫಾರ್ ದ್ಯಾಟ್ ಕೈಂಡ್ ಆಫ್ ಅ ವೈಬ್ ಆರ್ ಸಮಥಿಂಗ್. ಇಲ್ಲೇ ಹತ್ತಿರದಲ್ಲಿ ಇಟ್ಕೊಂಡೆ ನಾವು ಅಲ್ಲಿ ಹೋಗಲ್ಲ ಅಂದರೆ ಹೆಂಗೆ? ಸೊ ವಿ ಶುಡ್ ಡೆಫಿನೆಟ್ಲಿ ಸಪೋರ್ಟ್ ನಮ್ಮ ಏರಿಯಾ, ನಮ್ಮ ಹತ್ತಿರದಲ್ಲಿರೋ ಜಾಗಗಳಿಗೆ. ಸೊ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ಗೋ ಟು ಪ್ಯಾರೋಸ್ ವಾಟ್ ಎವರ್ ಇಟ್ ಇಸ್. ಆ್ಯಂಡ್ ಐ ವುಡ್ ಆಲ್ಸೋ ಥ್ಯಾಂಕ್ ಯು ಗೈಸ್, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಾನು. ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ, ಯಾರ್ಯಾರು ನನಗೆ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ, ನನ್ನ ಬರ್ಡೇನ ಇಷ್ಟು ಮೆಮೊರೇಬಲ್ ಆಗಿ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮುಕ್ತಾಯಗೊಳಿಸ್ತೀನಿ. ವಿತ್ ದಿಸ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ, ಬರ್ಡೇ ವ್ಲಾಗ್ ಇಷ್ಟ ಆಗಿದ್ರೆ, ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ subscribe to my channel. This is your ambivert girl Sadhvi signing off. Bye bye.